ಹಾಯ್ ನಮಸ್ಕಾರ. ನಾನು ಪ್ರವೀರ್ ಜೈನ್ ಟೆಕ್ನೋಶೈನಿಂದ ಮಾತಾಡ್ತಿದ್ದೀನಿ. ನೀವೇನಾದರೂ ಸೋಫಾದು ಬೈ ಮಾಡೋ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ ಅದು ಹೇಗಿರಬೇಕು, ಯಾವ ಕಲರಲ್ಲಿ ಇರಬೇಕು ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಜೊತೆ ಬನ್ನಿ. ನಿಮಗೆ ಯಾವ ಕಲರಲ್ಲಿ ಬೇಕು, ಯಾವ ಡಿಸೈನಲ್ಲಿ ಬೇಕು, ನಿಮ್ಮ ಟೇಸ್ಟ್ ಪ್ರಕಾರ ನಾವು ಮಾಡಿಕೊಡ್ತೀವಿ. ಅದ್ರ ಒಳಗಡೆ ಮೆಟೀರಿಯಲ್ ಎಲ್ಲ ಏನಿರುತ್ತೆ, ಕೆಳಗಡೆ ಕಾರ್ಕೇಸ್ ಹೆಂಗಿರುತ್ತೆ, ಫೋಮ್ಗಳು ಯಾವ್ಯಾವ ಡೆನ್ಸಿಟಿಯಲ್ಲಿ ಯೂಸ್ ಮಾಡ್ತೀವಿ, ಬಟ್ಟೆ ಯಾವ್ಯಾವ ರೇಟ್ ಇದು ಪರ್ ಮೀಟರ್ಗೆ ನಾವು ಯೂಸ್ ಮಾಡ್ತೀವಿ ಅಂತ ನಿಮ್ಮ ಡಿಸೈನ್ ಪ್ರಕಾರನೇ ನಾವು ಕಾರ್ಕೇಸನ್ನು ರೆಡಿ ಮಾಡ್ತೀವಿ. ಆ ಕಾರ್ಕೇಸ್ಗೆ ಪ್ಲೈವುಡ್ ಹಾಗೂ ನೀಮನ್ನು ವುಡನ್ನು ಯೂಸ್ ಮಾಡಿ ಅದ್ರ ಮೇಲೆ ಬೆಲ್ಟ್ ಲೇಯಿಂಗ್ ಮಾಡ್ತೀವಿ. ಅದ್ರ ಮೇಲೆ ಫೋಮ್ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಕ್ವಾಲಿಟಿ ಫೋಮ್, ಕ್ವಾಲಿಟಿ ಬೆಲ್ಟ್ ಇರುತ್ತೆ. ಆಮೇಲೆ ನೀವು ಚೂಸ್ ಮಾಡಿರೋಂಥ ಬಟ್ಟೆನೇ ಇರುತ್ತೆ. ಬಟ್ಟೆ ಆಮೇಲೆ ಆ ಬಟ್ಟೆ ಯಾವ ಥರ ಡಿಸೈನ್ ನೀವು ಹೇಳಿರ್ತೀರ ಅದೇ ಥರ ಕ್ಲೀನಾಗಿ ಸ್ಟಿಚಿಂಗ್ ಮಾಡಿಬಿಟ್ಟು ಆ ಸ್ಟಿಚಿಂಗ್ ಕ್ಲೀನಾಗಿ ನೀಟಾಗಿರುತ್ತೆ. ಅದಾದಮೇಲೆ ಫುಲ್ ಫಿನಿಶಿಂಗ್ ಆಗುತ್ತೆ ಸೋಫಾ. ನಿಮ್ಮ ಇಷ್ಟ ಪ್ರಕಾರ ಸೋಫಾ ರೆಡಿ ಆಗುತ್ತೆ. ಸೋಫಾ ರೆಡಿ ಆದಮೇಲೆ ನಾವು ಲೆಗ್ಗನ್ನು ಕೂರಿಸಿ, ಲೆಗ್ ನಮ್ಮ ಸೋಫಾ ಎಷ್ಟು ಹೈಟಿಗೆ ಏನು ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಏನಾದರೆ ನಿಮಗೆ ಬೇರೆ ಬೇರೆ ಹೈಟಲ್ಲಿ ಬರುತ್ತೆ, 4 ಇಂಚು, 6 ಇಂಚು, 10 ಇಂಚು, 1 ಫೀಟರ್ ಅಷ್ಟು ಬರುತ್ತೆ. ನಮ್ಮ ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲೂ PVD ಕೋಟೆಡ್ ಬರುತ್ತೆ, ಇನ್ನು ಪ್ಲಾಸ್ಟಿಕ್ ಬರುತ್ತೆ, PVCದು ಬರುತ್ತೆ. ನಿಮ್ಗೆ ಇದೇ ಥರ ಸೋಫಾ ಮಾಡಬೇಕಾ? ಹಾಗಾದರೆ ನೀವು ಟೆಕ್ನಿಷಿಯನ್ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಬನ್ನಿ. ನಿಮ್ಮ ಕಲರು, ನಿಮ್ಮ ಕ್ವಾಲಿಟಿ ಎಲ್ಲನೂ ಇಲ್ಲಿ ಸಿಗುತ್ತೆ.